ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ದೇಣಿಗೆಯಾಗಿ ನೀಡಿದಂತ ಹಣ, ಬಂಗಾರದ ಒಡವೆ ಮತ್ತು ಬೆಳ್ಳಿಯ ವಸ್ತುಗಳು ನಾಪತ್ತೆಯಾದ ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತಿದೆ. ಇದರ ಮಧ್ಯದಲ್ಲೇನೆ ಮತ್ತೊಂದು ಪ್ರಕರಣ ವರದಿಯಾಗಿತ್ತು. ಅದು ಬಂಗಾರದ ಲೇಪನ ಇರುವಂತಹ ರಾಮಚರಿತ ಮಾನಸ ಎನ್ನುವಂತ ಪುಸ್ತಕ ಕಾಣೆಯಾಗಿದೆ ಅನ್ನುವಂಥದ್ದು ಆರೋಪ ಕೇಳಿಬಂದಿತ್ತು. ಈಗ ಕಾಣೆಯಾದ ವಸ್ತುಗಳು ಪತ್ತೆಯಾಗಿದೆ. ಎಲ್ಲಿ, ಹೇಗೆ, ಏನಾಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರ ಪ್ರಕರಣ ದಿನದಿಂದ ದಿನಕ್ಕೆ ವಿಸ್ತಾರ ಆಗ್ತಾ ಹೋಗ್ತಾ ಇದೆ. ಅಂದ್ರೆ SIT ರಚನೆ ಮಾಡಿದ ನಂತರ ತನಿಖೆ ಕೂಡ ಪ್ರಾರಂಭ ಆಗಿದೆ. ಪ್ರಾರಂಭ ಆದ ನಂತರ ಹಲವರು ತಾವು ನೀಡಿದಂತ ದೇಣಿಗೆ ಬಗ್ಗೆ ಆತಂಕಗೊಂಡು ವಿಚಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಬೆಳ್ಳಿಯ ವಸ್ತುಗಳು, ಬೆಳ್ಳಿಯ ದೇವರ ಮೂರ್ತಿಗಳು, ಹೀಗೆ ಬೆಳ್ಳಿಯ ಗಟ್ಟಿ, ಬಂಗಾರದ ಗಟ್ಟಿಯನ್ನ ನೀಡಿದಂತ ಭಕ್ತರು ಅದರ ಲೆಕ್ಕವನ್ನ ಕೇಳೋದಕ್ಕೆ ಈಗ ಮುಂದಾಗಿದ್ದಾರೆ. ಮತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಟ್ರಸ್ಟ್ ರಶೀದಿಯನ್ನ ನೀಡಿರ್ಲಿಲ್ಲ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ನಡುವೆ ಹಲವರನ್ನ ಬಂಧಿಸಲಾಗಿದೆ ಮತ್ತು ಇದರ ಮುಖ್ಯಸ್ಥ ಯಾರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಚಂಪತ್ ರಾಯ್ ಅವರು ರಾಜೀನಾಮೆಯನ್ನು ಕೂಡ ಟ್ರಸ್ಟ್ಗೆ ಕೊನೆಗೆ ನೀಡಿದ್ರು. ಇದೆಲ್ಲದರ ಬೆನ್ನಲ್ಲೇನೆ ಮೊನ್ನೆ ಇಲ್ಲಿ ಒಂದು ಬಂಗಾರದ ಲೇಪನ ಇರುವಂತ ಪುಸ್ತಕ ಕಾಣೆಯಾಗಿದೆ ಅಂತ ಹೇಳಿ ಅದನ್ನು ನೀಡಿದ್ದಂತಹ ಎಸ್ ಲಕ್ಷ್ಮೀನಾರಾಯಣ ಎನ್ನುವರು ದೂರನ್ನ ನೀಡಿದ್ರು ಮತ್ತೆ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ರು. ಅಂದ್ರೆ ಈ ರಾಮಚರಿತ ಮಾನಸ ಪುಸ್ತಕ ಯಾವ ರೀತಿಯಾಗಿದ್ದು ಅನ್ನೋದನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಈ ರಾಮಚರಿತ ಮಾನಸ ಅನ್ನೋದು ತುಳಸಿದಾಸ್ ಅವರು ಬರೆದಂತ ಒಂದು ಪುಸ್ತಕ. ಆ ಪುಸ್ತಕದ ಮಾದರಿಯನ್ನೇನೆ ಸುಮಾರು 151 kg ತೂಕದ ಪುಸ್ತಕವನ್ನ ತಾಮ್ರದ ಹಾಳೆಗಳಿಂದ ತಯಾರಿಸಿ ಆ ಹಾಳೆಗಳಿಗೆ ಬಂಗಾರದ ಲೇಪನವನ್ನ ಮಾಡಲಾಗಿತ್ತು. ಸುಮಾರು 3 ರಿಂದ 4 kgಯಷ್ಟು 24 ಕ್ಯಾರೆಟ್ನ ಬಂಗಾರವನ್ನ ಇದಕ್ಕಾಗಿ ಬಳಸಲಾಗಿತ್ತು. ಬಂಗಾರದ ಲೇಪನ ಇದ್ದಂತಹ ಈ ಹಾಳೆಗಳ ಮೇಲೆ ರಾಮಚರಿತೆಯನ್ನ ಎಂಬೋಸಿಂಗ್ ಮೂಲಕ ಮೂಡಿಸಲಾಗಿತ್ತು. ಸುಮಾರು 500 ಪುಟಗಳ ಪುಸ್ತಕ ಇದು. ತುಂಬಾ ಒಂದು ಯುನಿಕ್ ಆಗಿರುವಂತ ಈ ಪುಸ್ತಕವನ್ನ ವಿಶೇಷವಾಗಿ ಶ್ರೀರಾಮನಿಗೆ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿ ತಯಾರಿಸಲಾಗಿತ್ತು. ಇದನ್ನ ತಯಾರಿಸಿದವರು ಚೆನ್ನೈನ ಜನಪ್ರಿಯ ಅಣ್ಣಾ ಸಲೈನಲ್ಲಿರುವಂತಹ ಜನಪ್ರಿಯ ಜ್ಯುವೆಲರ್ಸ್ ಅವರು ವಿಮ್ಮಿಡಿ ಬಂಗಾರು ಅನ್ನೋರು ಈ ಪುಸ್ತಕವನ್ನ ತಯಾರಿಸಿಕೊಟ್ಟಿದ್ರು. ಇದನ್ನ ಮಾಡಿಸಿದ್ದವರು ಯಾರು ಅಂತಂದ್ರೆ ಕೇಂದ್ರ ಗೃಹ ಕಾರ್ಯದರ್ಶಿಗಳಾಗಿದ್ದಂತಹ ಮಾಜಿ ಗೃಹ ಕಾರ್ಯದರ್ಶಿಗಳು ಅವರು ಎಸ್ ಲಕ್ಷ್ಮೀನಾರಾಯಣ ಮತ್ತೆ ಅವರ ಪತ್ನಿ ಸರಸ್ವತಿ ಅವರು ತಮ್ಮ ಉಳಿತಾಯದ ಹಣ ಮತ್ತೆ ಆಸ್ತಿಯನ್ನೆಲ್ಲ ಮಾರಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಈ ಪುಸ್ತಕವನ್ನ, ಬಂಗಾರದ ಪುಸ್ತಕವನ್ನ ಶ್ರೀರಾಮ ಮಂದಿರಕ್ಕೆ ದಾನವನ್ನಾಗಿ ನೀಡಿದ್ರು. ಹಾಗೆ ದಾನ ನೀಡಿದಂತ ಈ ಪುಸ್ತಕವನ್ನ ಶ್ರೀರಾಮಲಲ್ಲಾನ ಮುಂದೆ ಪೀಠದಲ್ಲಿ, ವಿಶೇಷವಾದಂತ ಪೀಠದಲ್ಲಿ ಇರಿಸಲಾಗಿತ್ತು. ಮತ್ತೆ ಅದಕ್ಕೆ ಸುರಕ್ಷತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಪ್ರತಿದಿನ ಅದಕ್ಕೆ ಪೂಜೆ ಕೂಡ ಮಾಡಲಾಗ್ತಿತ್ತು. ಇದನ್ನ ಲಕ್ಷ್ಮೀನಾರಾಯಣ್ ಅವರು 2024ರ ಏಪ್ರಿಲ್ನಲ್ಲಿ ಟ್ರಸ್ಟ್ಗೆ ದಾನ ಮಾಡಿದ್ರು. ಅದಾದ ನಂತರ ಅದು ರಾಮಲಲ್ಲಾ ಮೂರ್ತಿಯ ಮುಂದೆನೇ ಇತ್ತು. ಆದ್ರೆ ಈಗ ಲಕ್ಷ್ಮೀನಾರಾಯಣ್ ಅವರು ಆರೋಪ ಮಾಡಿರೋ ಪ್ರಕಾರ ಡಿಸೆಂಬರ್ 2024ರಲ್ಲಿ ಆ ಪೀಠದಲ್ಲಿ ಆ ಪುಸ್ತಕ ಕಾಣೆಯಾಗಿತ್ತು, ಅಂದ್ರೆ ಇರಲಿಲ್ಲ. ಇದನ್ನ ಎಲ್ಲಿಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಸರಿಯಾದ ಮಾಹಿತಿ ಸಿಕ್ಕಿರ್ಲಿಲ್ಲ. ಇದ್ರ ಬಗ್ಗೆ ಅವರು ಸುಮಾರು 4 ಬಾರಿ ಅಯೋಧ್ಯೆಗೆ ವೈಯಕ್ತಿಕವಾಗಿ ಭೇಟಿಯನ್ನ ನೀಡಿ ಚಂಪತ್ ರಾಯ್ ಅವರನ್ನು ಕೂಡ ಭೇಟಿ ಮಾಡಿ ಪ್ರಶ್ನೆ ಮಾಡಿದ್ರಂತೆ. ಹಾಗೆ ಅವ್ರು ಹೇಳ್ತಾರೆ, ನಾನು ಹಲವು ಬಾರಿ ಹೋಗಿದ್ದೆ, ಮತ್ತೆ ಪತ್ರಗಳನ್ನ ಬರದೆ, ಮತ್ತೆ ಮೆಸೇಜ್ಗಳನ್ನ ಮಾಡಿದೆ. ನನಗೆ ಆ ಪುಸ್ತಕವನ್ನ ಮೂರ್ತಿಯ ಮುಂಭಾಗದಲ್ಲಿ ಏನು ಒಂದು ಸೂಕ್ತವಾದ ಜಾಗವನ್ನ ಗುರುತಿಸಿದ್ರಿ ಆ ಜಾಗದಲ್ಲೇ ಇರಿಸಿ ಅಂತ ಹೇಳಿ ಮನವಿ ಮಾಡಿದ್ದೆ. ಆಮೇಲೆ ನನಗೆ ಅದಕ್ಕೆ ಕೊಟ್ಟಿದ್ದಕ್ಕೆ ರಸೀದಿಯನ್ನ ಕೂಡ ಕೇಳಿದ್ದೆ. ಆದ್ರೆ ಇದುವರೆಗೆ ನನಗೆ ಫೋನ್ ಮಾಡಿದಾಗಲಿ ಮೆಸೇಜ್ಗಾಗ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಆ ಕಡೆಯಿಂದ ಬಂದಿರಲಿಲ್ಲ. ಕೊನೆಯದಾಗಿ ಚಂಪತ್ ರಾಯ್ ಅವರು ನನಗೆ ಭೇಟಿ ಮಾಡಿ ನಾನು ಕೇಳಿದಾಗ ಚಂಪತ್ ರಾಯ್ ಅವರು ಕೊಟ್ಟಂತ ಮಾತು ಏನಂದ್ರೆ, ಇದು ನನ್ನ ಇಷ್ಟದಂಗೆ ನಾನು ಇಲ್ಲಿ ನಡ್ಕೋತೀನಿ, ನನಗೆ ಇಷ್ಟವಾಗಿದ್ದನ್ನ ನಾನು ಮಾಡ್ತೀನಿ, ಪದೇ ಪದೇ ನನಗೆ ತೊಂದರೆ ಕೊಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಅನ್ನೋಂಥ ಮಾತುಗಳನ್ನ ಹೇಳಿದ್ರು ಅಂಥೇಳಿ ಈಗ ಲಕ್ಷ್ಮೀನಾರಾಯಣ್ ಅವರು ಆರೋಪಿಸಿದ್ದಾರೆ. ಕೊನೆಗೆ ಹೀಗೆ ಆರೋಪಿಸಿದ ನಂತರ ಅವರು ಮಾಧ್ಯಮದಲ್ಲಿ ಇದು ದೊಡ್ಡ ಸುದ್ದಿ ಆಯಿತು.
ಏನಾಯ್ತು ಅನ್ನೋದೊಂದು ಎಲ್ಲರಿಗೂ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇದಕ್ಕೆ ಮುಂಚೆ ಕೂಡ ಪಂಜಾಬಿನ ಸಿಂಧಿಗಳವರು ನೀಡಿದಂತಹ ಒಂದು ಬೆಳ್ಳಿಯ ಗಟ್ಟಿ ಇರ್ಬೋದು, ಮತ್ತೆ ಬೆಳ್ಳಿಯ ಮೂರ್ತಿಗಳಿರ್ಬೋದು, ಅದು ಕೂಡ ನಾಪತ್ತೆ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಅದಕ್ಕೂ ರಸೀದಿ ಅವರಿಗೆ ಕೊಟ್ಟಿರ್ಲಿಲ್ಲ. ಹಾಗೆ ಹಲವರು ದೂರನ ಸಲ್ಲಿಸಿದ್ರು, ನಾವು ಕೊಟ್ಟಿದ್ದಂಥ ದೇಣಿಗೆ ಇಲ್ಲ, ನಮಗೆ ರಸೀದಿನ ಕೊಟ್ಟಿಲ್ಲ ಅಂತೇಳಿ. ಈ ಪುಸ್ತಕ ಕಾಣೆಯಾಗಿರೋದು ದೊಡ್ಡ ಸುದ್ದಿಯಾಗಿ ಮಾಧ್ಯಮದಲ್ಲಿ ಬಿತ್ತರಗೊಂಡಾಗ ಒಂದು ದಿನದ ನಂತರ ಈಗ ಶ್ರೀರಾಮ ತೀರ್ಥಕ್ಷೇತ್ರ ಟ್ರಸ್ಟ್ ಸಭೆಯನ್ನ ನಡೆಸಿ ಆ ಪುಸ್ತಕ ಸುರಕ್ಷಿತವಾಗಿದೆ ಅಂತೇಳಿ ಹೊರಗೆ ತೆಗೆದಿದೆ. ಅಂದ್ರೆ ಇದು ಸುರಕ್ಷತೆಯ ದೃಷ್ಟಿಯಿಂದ ನಾವು ಅದನ್ನ ಬೇರೆ ಕಡೆ ಇಡಲಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಅದನ್ನ ಹೇಳ್ದಾಗ್ಲೇನೆ, ಲಕ್ಷ್ಮೀನಾರಾಯಣ ಅವರು ಆರೋಪ ಮಾಡಿದಾಗ್ಲೇ ಯಾಕೆ ಈ ಮಾತನ್ನ ಹೇಳಲಿಲ್ಲ ಅಂತ ಅಂದ್ರೆ, ಶ್ರೀರಾಮ ತೀರ್ಥಕ್ಷೇತ್ರ ಟ್ರಸ್ಟ್ ಸಭೆಯನ್ನ ನಡೆಸಿ ನಂತರ ಅದನ್ನ ಹೊರಗೆ ತೆಗೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇಷ್ಟೇ ಅಲ್ಲ, ಈಗ ಈ ಹಿಂದೆ ಬೆಳ್ಳಿಯ ಹಾರ ಒಂದು ಏನು ಭಕ್ತರು ದೇಣಿಗೆಯಾಗಿ ನೀಡಿದ್ರು, ದಾನವಾಗಿ ನೀಡಿದ್ರು, ಅದು ಕಾಣೆಯಾಗಿತ್ತು ಅನ್ನೋದು ವರದಿಯಾಗಿತ್ತು. ಅದು ಕಾಣೆಯಾಗಿದೆ ಅಂತ ವರದಿಯಾಗಿ ಹಲವು ದಿನಗಳೇ ಕಳೆದಿದೆ. ಈಗ ಆ ಹಾರ ಮತ್ತು ಬೆಳ್ಳಿಯ ಪಾದುಕೆಗಳನ್ನು ಕೂಡ ಪುಸ್ತಕದ ಜೊತೆನಲ್ಲಿ ಟ್ರಸ್ಟ್ ಪ್ರದರ್ಶನಕ್ಕೆ ಇಟ್ಟಿದೆ. ಅಂದ್ರೆ ಇದುವರೆಗೆ ಅದು ಎಲ್ಲಿ ಬಚ್ಚಿಡಲಾಗಿತ್ತು ಅಥವಾ ಯಾರ ಸುಪರ್ದಿಯಲ್ಲಿತ್ತು, ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈಗ ಅದು ಸುರಕ್ಷಿತವಾಗಿ ಇಡಲಾಗಿತ್ತು ಅಂತ ಏನ್ ಟ್ರಸ್ಟ್ ಹೇಳ್ತಾ ಇದೆ, ಹಾಗಿದ್ರೆ ಆ ಮಾತನ್ನ ಯಾಕೆ ಈ ಮೊದಲೇ ಲಕ್ಷ್ಮೀನಾರಾಯಣ ಅವರು ಕೇಳಿದಾಗ ಹೇಳಲಿಲ್ಲ? ಅದು ಸುರಕ್ಷತೆ ದೃಷ್ಟಿಯಿಂದ ನಾವು ಅದನ್ನ ಅಲ್ಲಿ ಇಡೋಕ್ಕಾಗಲ್ಲ, ಅದು ಪ್ರತಿದಿನ ಪೂಜೆ ಮಾಡ್ತಿದ್ರು, ಅದಕ್ಕೆ ಅದನ್ನ ನಿಲ್ಲಿಸಿದ್ದಾರೆ, ಆ ಪುಸ್ತಕವನ್ನ ಆ ಜಾಗದಿಂದ ಸ್ಥಳಾಂತರ ಆಗಿದೆ ಅನ್ನೋದಾದ್ರೆ ಅದನ್ನ ಚಂಪತ್ರಾಯ್ ಅವರು ಯಾಕೆ ಲಕ್ಷ್ಮೀನಾರಾಯಣ ಅವ್ರಿಗೆ ಹೇಳಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುತ್ತೆ. ಈ ಬಗ್ಗೆ ಲಕ್ಷ್ಮೀನಾರಾಯಣ ಅವರನ್ನ ಮಾಧ್ಯಮದವರು ಪ್ರಶ್ನಿಸಿದಾಗ ಮಾಧ್ಯಮಕ್ಕೆ ಅವರು ನೀಡಿದಂತ ಹೇಳಿಕೆ ಹೀಗಿದೆ: 2024ರಲ್ಲಿ ನೀಡಿದ ನಂತರ ಡಿಸೆಂಬರ್ನಲ್ಲಿ ನನಗೆ ಇದು ಯಾವಾಗ ಕಾಣೆ ಆಯ್ತು ಅಂತ ಗೊತ್ತಾಯ್ತು. ಆಗ ನಾನು ಪದೇ ಪದೇ ಕೇಳಿದ್ದು ನಿಜ, ವಿಚಾರಿಸಿದ್ದು ನಿಜ, ಆದ್ರೆ ಅದಕ್ಕೆ ನನಗೆ ಸರಿಯಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಮತ್ತೆ ಇದನ್ನ ದಾನವಾಗಿ ನಾನು ಏಪ್ರಿಲ್ನಲ್ಲಿ ಕೊಡಬೇಕು ಅಂತ ಹೋದಾಗ್ಲೂ ಕೂಡ ಅವರನ್ನ ಚಂಪತ್ರಾಯ್ ಅವರನ್ನ ಕೇಳಿದೆ, ಇದನ್ನ ನಾನು ಹೇಗೆ ಸುರಕ್ಷಿತವಾಗಿ ತಂದು ನಿಮಗೆ ತಲುಪಿಸ್ಲಿ ಅಂತ. ಆದ್ರೆ ಅದ್ರ ಬಗ್ಗೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಲ್ಲ, ಮತ್ತೆ ಅದ್ರ ಬಗ್ಗೆ ನಮ್ಗೆ ಸಹಾಯವನ್ನು ಕೂಡ ಮಾಡಲಿಲ್ಲ ಅಂತ ಅವರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ನಂತರ ಲಕ್ಷ್ಮೀನಾರಾಯಣ ಅವರು ಪೊಲೀಸ್ ಇಲಾಖೆನ ಸಂಪರ್ಕಿಸಿ ಆ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಪೊಲೀಸರೊಂದಿಗೆ ಅವರು ಆ ದೇವಸ್ಥಾನಕ್ಕೆ ಆ ಪುಸ್ತಕವನ್ನ ತಂದು ದೇಣಿಗೆಯಾಗಿ ನೀಡ್ತಾರೆ. ಅವ್ರು ಹೇಳೋ ಪ್ರಕಾರ ಈ ಸಂದರ್ಭದಲ್ಲಿ ಪೊಲೀಸರು ನನ್ನ ಸಹಾಯಕ್ಕೆ ಬಂದ್ರು, ಕೊನೆಗೆ ಅವರು ತಮ್ಮ ಬೆಲ್ಟ್ ಮತ್ತೆ ಶೂನ ಕಳಚಿಟ್ಟು ಆ ಪುಸ್ತಕವನ್ನ ಸುರಕ್ಷಿತವಾಗಿ ದೇವಸ್ಥಾನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿದ್ರು ಅಂತ. ಅಂದ್ರೆ ಇಲ್ಲಿ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಪುಸ್ತಕ ಅದು. ಹಾಗಾಗಿ ಅದರ ಸುರಕ್ಷತೆ ಕೂಡ ತುಂಬಾ ಸುಲಭದ್ದಾಗಿರ್ಲಿಲ್ಲ ಲಕ್ಷ್ಮೀನಾರಾಯಣ ಅವ್ರಿಗೆ. ಕೊನೆಗೆ ಅದನ್ನ ತಲುಪಿಸಿದ ಮೇಲೂ ಕೂಡ ಅದಕ್ಕೆ ಸಿಗ್ಬೇಕಾದ ಒಂದು ರಶೀದಿ ಕೂಡ ಅವ್ರಿಗೆ ಇದುವರೆಗೆ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಇಲ್ಲಿವರೆಗೆ ನನಗೆ ಇಷ್ಟು ಸಾರಿ ಕೇಳಿದಾಗ್ಲೂ ಕೂಡ ಯಾಕೆ ಅದನ್ನ ಸುರಕ್ಷಿತ ಜಾಗದಲ್ಲಿ ನಾವು ಇಟ್ಟಿದೀವಿ ಅಂತ ಅನ್ನೋದನ್ನ ಹೇಳಲಿಲ್ಲ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿದೆ. ಇಲ್ಲಿ ಹಲವು ಅನುಮಾನಗಳು ಈಗ ಉದ್ಭವಿಸ್ತಾ ಇದೆ. ಯಾಕೆ ಅಂತಂದ್ರೆ SIT ರಚನೆ ಆಗಿದೆ, ಹೌದು, ಆದ್ರೆ ಇಲ್ಲಿ ಎಲ್ಲೋ ಕಾಣೆ ಆಗಿದ್ದಂತ ವಸ್ತುಗಳು ಮತ್ತೆ ಈಗ ಒಂದೊಂದಾಗಿ ಹೊರಗೆ ಬರ್ತಿದೆ ಅಂದ್ರೆ ಅದಕ್ಕೆ ಒಂದಷ್ಟು ಸಮಯ ತಗೊಳ್ತಾ ಇದೆ, ಮತ್ತೆ ಸಭೆ ನಡೆಸ್ತಾ ಇದೆ ಅಂತಂದ್ರೆ ಇದು ಯಾರ ಪಿತೂರಿ ಅಥವಾ ಏನಾಗಿತ್ತು ಇದ್ರ ಹಿಂದೆ, ಅದನ್ನ ಮುಚ್ಚಿಡ್ತಾ ಇದಾರ, ಇಲ್ಲಿ ಸರಿಯಾದ ತನಿಖೆ ನಡೀತಿಲ್ವಾ ಅಂತ ಜನರು ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ನೀಡಿದ್ದೀನಿ. ಈ ಶ್ರೀರಾಮ ಮಂದಿರದಲ್ಲಿ ಬೆಳ್ಳಿ ಬಂಗಾರದ ವಸ್ತುಗಳು ನಾಪತ್ತೆ ಆಗಿರೋದೆಲ್ಲ, ಭೂಮಿ ಖರೀದಿನಲ್ಲಿ ಕೂಡ ಬಹಳಷ್ಟು ಅಕ್ರಮ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಹಣವನ್ನ ಹೊಡೆಯಲಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೆ. ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ದಯವಿಟ್ಟು ನೋಡಿ. ಹಾಗೇನೆ ಈಗ ಅಲ್ಲಿ ಏನು ಕಟ್ಟಡ ನಿರ್ಮಾಣದಲ್ಲಿ ಕೂಡ ಬಹಳಷ್ಟು ಅಕ್ರಮ ನಡೆದಿದೆ ಅನ್ನೋದು ಬೆಳಕಿಗೆ ಬರ್ತಿದೆ. ಈಗ ಬೀಳ್ತಿರುವಂತ ಮಳೆನಲ್ಲಿ ಆ ರಾಮ ಮಂದಿರದ ಕಟ್ಟಡದ ಸ್ಟೇರ್ ಕೇಸ್ ಅಂದ್ರೆ ಮೆಟ್ಟಿಲು ಕುಸಿದಿದೆ. ಇದು ಎಂತ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದನ್ನ ಇದು ತೋರಿಸ್ತದೆ. 1-2 ವರ್ಷಗಳಲ್ಲಿ ಈ ಸ್ಥಿತಿ ಬಂದಿದೆ ಅಂತಂದ್ರೆ ಅಲ್ಲಿ ಸಾಕಷ್ಟು ಗೋಲ್ಮಾಲ್ ನಡೆದಿರೋದಂತೂ ಸ್ಪಷ್ಟ.
ಈಗ ಇದೆಲ್ಲ ಪ್ರಕರಣ ದಿನದಿಂದ ದಿನಕ್ಕೆ ಹೊರಗೆ ಬರ್ತಿರೋಂಥ ಸಂದರ್ಭದಲ್ಲಿ ಭಕ್ತರಿಗೆ ಒಂದು ಆ ನಂಬಿಕೆ ಹೊರಟೋಗಿದೆ ಟ್ರಸ್ಟ್ ಬಗ್ಗೆ, ಮತ್ತು ಬಹಳ ನಿರಾಸೆ ಮತ್ತು ಬೇಸರ ಉಂಟಾಗಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ ಶ್ರೀರಾಮ ಮಂದಿರಕ್ಕೆ ಪ್ರತಿದಿನ ಬರ್ತಾ ಇದ್ದಂಥ ಲಕ್ಷಾಂತರ ಜನರು ಈಗ ಅಲ್ಲಿ ದಾನ ಕೊಡುವಂತಹ ಕೌಂಟರ್ನಲ್ಲಿ ಜನರೇ ಇಲ್ವಂತೆ. ಅಲ್ಲಿ ಪೂರ್ತಿ ಕೌಂಟರ್ಗಳು ಎಲ್ಲವೂ ಕೂಡ ಖಾಲಿ ಇದೆ. ಇದನ್ನ ನೋಡಿದಾಗ ದಾನ ಕೊಡೋದಿಕ್ಕೂ ಕೂಡ ಜನರಿಗೆ ಅನುಮಾನ ಬರ್ತಾ ಇದೆ. ಅಂದ್ರೆ ಇದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲ್ಲ ಅನ್ನೋಂಥ ಅನುಮಾನ ಅವರಿಗೆ ದಟ್ಟವಾಗಿದೆ ಅನ್ನೋದು ಸ್ಪಷ್ಟ. ಈಗಾಗಲೇ ಶ್ರೀರಾಮ ಮಂದಿರಕ್ಕಾಗಿ ದುಡಿದಂಥ RSS ಕಾರ್ಯಕರ್ತರಲ್ಲಿ ಹಲವರು ಮತ್ತೆ ಮಾಜಿ RSS ಕಾರ್ಯಕರ್ತರಿರುವುದು ಇವರೆಲ್ಲರೂ ಕೂಡ ಹೇಳ್ತಿರುವಂತ ಹೇಳಿಕೆಗಳೇನೆಂದ್ರೆ, ಇಲ್ಲಿ ತುಂಬಾ ಅಕ್ರಮ ನಡೆದಿರೋದು ಹೌದು, ಆದ್ರೆ ಈಗ ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಬಂಧಿಸಲಾಗಿದೆ, ಅವರೆಲ್ಲ ತುಂಬಾ ಚಿಕ್ಕ ಪುಟ್ಟ ಕೆಲಸಗಾರರು. ಅಂದ್ರೆ ಅವರು ಸಣ್ಣ ಸಣ್ಣ ಮೀನುಗಳು. ಇವರ ಹಿಂದೆ ಇರುವಂತ ದೊಡ್ಡ ತಲೆ ಅಂದ್ರೆ ಇವ್ರಿಗೆಲ್ರಿಗೂ ಬೆಂಬಲವಾಗಿ ನಿಂತಹ ಇವ್ರಿಗೆಲ್ರಿಗೂ ರಕ್ಷಣೆ ನೀಡಿದಂಥವ್ರು ಯಾರು ಅನ್ನೋದು ಪತ್ತೆ ಆಗ್ಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಆರೋಪ ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನೀಡ್ತೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ.